ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಯಾರ್ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ನಡೆದಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಮೊದಲನೇ ODI ಮ್ಯಾಚ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋ ಆಗಿರುತ್ತೆ ಇದು. ಓಕೆ, ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಟಾಸ್ ಗೆದ್ದಂಥ ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಇಂಡಿಯಾದವರು ಬೌಲಿಂಗ್ ಮಾಡಬೇಕಾಗಿ ಬಂತು. ಬಟ್ ರೋಹಿತ್ ಶರ್ಮಾ ಕೇಳಿದ್ರೆ ನಾವು ಬೌಲಿಂಗೇ ಮಾಡ್ತಾಯಿದ್ವು, ಟಾಸ್ ಗೆದ್ದಿದ್ದು ಅಂತ ಹೇಳಿದರು. ಅದೇ ಆ ಪಿಚ್ಚಲ್ಲಿ ಏನಾಯ್ತಂದರೆ ಯಾರು ಬ್ಯಾಟಿಂಗ್ ಸೆಕೆಂಡ್ ಆಡಿದ್ದಾರೆ ಅವರೇ ಗೆದ್ದಿರೋದು. ಅದ್ರ ಪ್ರಕಾರ ನೋಡಿದ್ರೆ ಇಂಗ್ಲೆಂಡ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೋಬೇಕಿತ್ತು. ಅಲ್ಲೇ ಅವರು ದಬಾಕೊಂಡ್ರು ಅಂತ ಗೊತ್ತಾಗೋಯ್ತು. ಆದರೂ ಬಟ್ ಬ್ಯಾಟಿಂಗ್ ಅವ್ರದ್ದು ಸ್ಟಾರ್ಟಿಂಗ್ ಓಪನಿಂಗ್ ಪಾರ್ಟ್ನರ್ಶಿಪ್ ಅದ್ಭುತವಾಗಿ ಬಂತು. ಫಿಲ್ ಸಾಲ್ಟು ಮತ್ತು ಬೆನ್ ಡಕೆಟು ಅದ್ಭುತವಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಕೊಟ್ಟರು. ಫಿಲ್ ಸಾಲ್ಟ್ ಹೊಡಿತಾ ನೋಡಿದ್ರೆ T20 ಮುಗಿದ ಮೇಲೆ T20 ಥರ ಆಡೋಕ್ಕೆ ಶುರು ಮಾಡಿದರು. ಯಾಕಂದರೆ 5 ಮ್ಯಾಚ್ ಸೀರೀಸ್ ಏನು ನಡೀತು ಅದರಲ್ಲಿ ಇಷ್ಟು ಚೆನ್ನಾಗಿ ಆಡಿರಲಿಲ್ಲ. ಬಟ್ ಅದ್ಭುತವಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು. ಹರ್ಷಿತ್ ರಾಣಾ ಡೆಬ್ಯೂ ಮಾಡ್ತಾಯಿದ್ರು. ಹರ್ಷಿತ್ ರಾಣಾಗಂತೂ ಚೆನ್ನಾಗಿ ಹೊಡೆದ್ರು. ಒಂದೇ ಓವರಲ್ಲಿ ಫಿಲ್ ಸಾಲ್ಟು 24 ರನ್ ಹೊಡೆದಿದ್ದು. ಅದಾದ ತಕ್ಷಣ ಹರ್ಷಿತ್ ರಾಣಾ ಅವರ ಬೌಲಿಂಗೇ ನಿಲ್ಲಿಸಿದ್ರು. ಫಿಲ್ ಸಾಲ್ಟ್ ಔಟ್ ಆಗೋ ತನಕ ಹರ್ಷಿತ್ ರಾಣಾಗೆ ಮತ್ತೆ ಬೌಲಿಂಗೇ ಕೊಡಲಿಲ್ಲ ರೋಹಿತ್ ಶರ್ಮಾ. ಆ ರೇಂಜಿಗೆ ಎಗ್ಗ ಮುಗ ನಾಯ್ಡಿ ಪೀಡಿ ವಾಂಚ್ಬಿಟ್ರು. ಬಟ್ ಚೆನ್ನಾಗಿ ಬರ್ತಾಯಿತ್ತು. 70 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಇತ್ತು. ಆವಾಗ ಇಲ್ಲದ ರನ್ನ ಓಡೋಕ್ಕೋಗಿ ರನ್ಔಟ್ ಆದರು. ಅದು ಶ್ರೇಯಸ್ ಅಯ್ಯರ್ ರನ್ಔಟ್ ಮಾಡಿದ್ದು. ಅದೇ ಬಾಲು ಜಡೇಜಾ ಹತ್ರ ಹೋಗಿದ್ರೆ ಅವ್ರು 3 ರನ್ ನೋಡೋಕ್ಕೂ ಟ್ರೈ ಮಾಡ್ತಾನೆ ಇರಲಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಜಡೇಜಾ ಹತ್ರ ಹೋದರೆ ಯಾರೂ ಚಾನ್ಸೇ ತೊಗೊಳ್ಳಲ್ಲ 3 ರನ್ ನೋಡೋಕ್ಕೆ. ಬಟ್ ಶ್ರೇಯಸ್ ಅಯ್ಯರ್ ಹತ್ರ ಹೋಗಿರೋ ಕಾರಣದಿಂದ ಅವ್ರು 3 ರನ್ ನೋಡೋಕೆ ಹೋದರು. ಬಟ್ ಅಂದರೆ ಬೆನ್ ಡಕೆಟ್ 2 ರನ್ ಓಡಬೇಕು ಅಂತ ಡಿಸೈಡ್ ಮಾಡಿ ಅವ್ರು ಓಡ್ತಾಯಿದ್ದು ನೋಡ್ರೆ ಗೊತ್ತಾಗ್ತಿತ್ತು 2 ರನ್ ಓಡ್ತಾಯಿದ್ದು ಅಂತ. ಬಟ್ ಫಿಲ್ ಸಾಲ್ಟು ನೋಡ್ಕೊಳ್ಳಿಲ್ಲ, ಸುಮ್ಮನೆ ಓಡ್ತಾಯಿದ್ರು. ಅವರು ನೋಡೋಷ್ಟೊಳಗಡೆ ಅರ್ಧ ದೂರ ಬಂದಾಗಿತ್ತು, ರನ್ಔಟ್ ಆದರು. ಅದಾದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿತ್ತು. ಫಿಲ್ ಸಾಲ್ಟ್ ಔಟ್ ಆಗಿದ್ದೇ ತಡ ಮತ್ತೆ ಹರ್ಷಿತ್ ರಾಣಾನ ರೋಹಿತ್ ಶರ್ಮಾ ಅವರು ಬೌಲಿಂಗ್ ತೊಗೊಬಂದರು. ಹರ್ಷಿತ್ ರಾಣಾ ಅದ್ಭುತವಾಗಿ ಕಂಬ್ಯಾಕ್ ಮಾಡಿದರು ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟು ಓವರ್ ಹಾಕಿದ ಮೇಲೆ ಅವ್ರಿಗೆ ಹೊಡೆತಕ್ಕೆ ಅವರು ತುಂಬ ಕಷ್ಟಪಡಬೇಕಾಗಿತ್ತು ಕಂಬ್ಯಾಕ್ ಮಾಡೋಕ್ಕೆ. ಒಂದೇ ಓವರಲ್ಲಿ 2 ವಿಕೆಟ್ ತೊಗೊಂಡು ಕಂಬ್ಯಾಕ್ ಮಾಡಿದ್ರು. ಬೆನ್ ಡಕೆಟು ಮತ್ತು ಹ್ಯಾರಿ ಬ್ರೂಕ್ಗಂತೂ ಏನಾಗ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ ಇಂಡಿಯಾದಲ್ಲಿ. ಬೇರೆ ಕಡೆ ಹೋದರೆ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಇಂಗ್ಲೆಂಡ್ಗೆ. ಬಟ್ ಇಂಡಿಯಾಗೆ ಬಂದಮೇಲೆ T20 ಮ್ಯಾಚಲ್ಲೂ ಏನೂ ಆಡಿಲ್ಲ. ಇಲ್ಲಂತೂ ಡಕ್ಔಟ್ ಆದರು. ಅದು ಲೆಗ್ ಸೈಡ್ ಹೋಗ್ತಾ ಇರೋ ಹೊಡೆಯೋ ಬಾಲ್ನ ಗ್ಲೌಸಿಗೆ ಟಚ್ ಮಾಡಿಕೊಂಡು KL ರಾಹುಲ್ ಅವ್ರು ಕ್ಯಾಚ್ ತೊಗೊಂಡ್ರು. ಬಟ್ ಬೆನ್ ಡಕೆಟ್ ಅವ್ರದ್ದು ಅದ್ಭುತವಾದ ಕ್ಯಾಚ್ ಹಿಡಿದಿದ್ದು ಜೈಸ್ವಾಲ್ ಅವರು. ಇಂಡಿಯನ್ ಫೀಲ್ಡಿಂಗು ಸೂಪರಾಗಿತ್ತು. ಅದು ಯಾಕಂದರೆ ಬ್ಯಾಕ್ವರ್ಡ್ ಓಡ್ಕೊಂಡು ಹಿಡಿಬೇಕಾಗಿದ್ದು ಕ್ಯಾಚ್ ಅದು. ಅದ್ಭುತವಾಗಿ ತಗೊಂಡ್ರು ಜೈಸ್ವಾಲು. ಅದಾದಮೇಲೆ ಬಂದಂಥ ಜೋಸ್ ಬಟ್ಲರು ಮತ್ತು ಜೋ ರೂಟು ಒಂದು ರೇಂಜಿಗೆ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಹೇಳ್ಬೋದು ಇಂಗ್ಲೆಂಡ್ಗೆ. ಬಟ್ ಜೋ ರೂಟ್ ಅವರು ಒಂದು 19 ರನ್ ಗಳಿಸಿ ಔಟ್ ಆದರು. ಅದಾದಮೇಲೆ ಬಂದಂಥ ಜೇಕಬ್ ಬೆಥೆಲ್ಲು ಜೋಸ್ ಬಟ್ಲರ್ ಅವ್ರ ಜೊತೆ ಕೂತ್ಕೊಂಡು ಅದ್ಭುತವಾಗಿ ಪಾರ್ಟ್ನರ್ಶಿಪ್ ಮಾಡಿದರು. ಇಬ್ಬರು ತಲಾ 50 ಅಂದರೆ 50 ರನ್ ಹೊಡ್ಕೊಂಡ್ರು. ಬಟ್ ಅದಾದಮೇಲೆ ಹೊಡಿಯೋ ಬಾಲ್ಗೆ ಟಾಪ್ ಎಡ್ಜ್ ಮಾಡಿಕೊಂಡು ಸಾಫ್ಟ್ ಡಿಸ್ಮಿಸಲ್ ಆದರು ಅಂತಲೇ ಹೇಳ್ಬೋದು ಜೋಸ್ ಬಟ್ಲರ್ ಅವರು. ಯಾಕಂದರೆ ಅದು ಅರ್ಧ ಪಿಚ್ಚಿಗೆ ಹಾಕಿದಂಥ ಬಾಲು ಅಕ್ಷರ್ ಪಟೇಲು. ಆ ಬಾಲ್ನ ಹೊಡಿಯೋಕ್ಕೋಗಿ ಹಾರ್ದಿಕ್ ಪಾಂಡ್ಯವ್ರಿಗೆ ಈಸಿ ಕ್ಯಾಚ್ ಕೊಟ್ಟು ಹೋದರು. ಅದಾದಮೇಲೆ ಜೇಕಬ್ ಬೆಥೆಲ್ಲು ಚೆನ್ನಾಗಿ ಆಡಿ ಅವರು ಒಂದು 50 ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದರು ಹೊಡಿಯೋಕ್ಕೆ. ಡೆತ್ ಓವರ್ ಸ್ಟಾರ್ಟ್ ಆಯಿತು ಅನ್ನೋಷ್ಟೊಳಗಡೆ ಅವ್ರಿಗೆ ವಿಕೆಟ್ ಇರಲಿಲ್ಲ. ಹೊಡಿಯೋಕ್ಕೆ ಹೋಗ್ಬಿಟ್ಟು LBW ಆದರು ಜಡೇಜಾಗೆ. ಅದಾದಮೇಲೆ ಬಂದಂಥ ಜೋಫ್ರಾ ಆರ್ಚರ್ ಒಂದು ರೇಂಜಿಗೆ ಹೊಡಿಯೋಕ್ಕೆ ಟ್ರೈ ಮಾಡಿದರು. ಬಟ್ ಅವ್ರಿಗೆ ಯಾರೂ ಸಪೋರ್ಟ್ ಕೊಡಲಿಲ್ಲ. ಬ್ಯಾಟ್ಸ್ಮನ್ಗಿಂತ ಚೆನ್ನಾಗಿ ಅವರೇ ಆಡಿದರು ಅಂತಲೇ ಹೇಳ್ಬೋದು. ಬೌಲರ್ ಆಗಂಥ ಜೋಫ್ರಾ ಆರ್ಚರು ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಲಾಸ್ಟ್ ವಿಕೆಟು ಸ್ಟೆಪ್ ಔಟ್ ಆಗಿ ಹೊಡಿಯೋಕ್ಕೆ ಹೋಗಿ ಸ್ಟಂಪ್ ಔಟ್ ಆದರು. ಅಲ್ಲಿಗೆ 248 ರನ್ಗೆ ಆಲ್ ಔಟ್ ಆದರು. ಬರೀ 48th ಓವರಲ್ಲಿ ಆಲ್ ಔಟ್ ಆದರು. ಅದಾದಮೇಲೆ ಬಂದಂಥ ಇಂಡಿಯನ್ ಬ್ಯಾಟಿಂಗು ಆರಂಭಿಕ ಆಘಾತ ಅಂತಲೇ ಹೇಳಬೇಕು. ಯಾಕಂದರೆ ಇವತ್ತು ಡೆಬ್ಯೂ ಮಾಡ್ತಾಯಿದ್ರು ಜೈಸ್ವಾಲ್ ಅವರು ಆರ್ಚರ್ಗೆ ವಿಕೆಟ್ ಒಪ್ಪಿಸಿದ್ರು. ರೋಹಿತ್ ಶರ್ಮಾಗಂತೂ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ಟೆಸ್ಟ್ ಸೀರೀಸಲ್ಲಿ ಸ್ಟಾರ್ಟ್ ಆಗಿದ್ದು ಇನ್ನೂ ಅವ್ರದ್ದು ಬ್ಯಾಡ್ ಫಾರ್ಮ್ ಕಂಟಿನ್ಯೂ ಆಗ್ತಾನೇ ಇದೆ. ಯಾವ ರೇಂಜಿಗೆ ಅಂದರೆ ಯಾವುದೇ ಥರ ಹೊಡೆಯೋಕೆ ಹೋದರೂ ಟಾಪ್ ಎಡ್ಜೇ ಆಯ್ತೈತೆ. ಸೂರ್ಯಾಗ ಆಗ್ತಾಯಿತ್ತು ಮತ್ತು T20ಯಲ್ಲಿ, ಮತ್ತು ಸಂಜು ಸ್ಯಾಮ್ಸನ್ಗೆ 5 ಮ್ಯಾಚ್ ಯಾವ ಥರ ಒಂದೇ ಥರ ಔಟ್ ಆದರು. ಅದೇ ಥರ ಅವರು ಲೆಗ್ ಸೈಡಲ್ಲಿ ಇರ್ತಕ್ಕಂಥಮ್ಮನ್ನ ಫಿಕ್ ಮಾಡೋಕ್ಕೋಗಿ ಟಾಪ್ ಎಡ್ಜ್ ಆಗಿ ಔಟ್ ಆದರು. ರಣಜಿ ಟ್ರೋಫಿಲೂ ಸಹ ಹಿಂಗೆ ಆಡಿದ್ರು. ಅಲ್ಲೂ ಕೂಡ ರನ್ ಬಂದಿರಲಿಲ್ಲ ಅವರು ಡೊಮೆಸ್ಟಿಕ್ ಆಡಿದಾಗ್ಲೂ. ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ ರೋಹಿತ್ ಶರ್ಮಗೆ. ಮುಂದಿನ ಮ್ಯಾಚ್ ಆದರೂ ಚೆನ್ನಾಗಿ ಆಡಲಿ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಆರಂಭಿಕ 2 ವಿಕೆಟ್ ಹೋದ್ಮೇಲೆ ಬಂದಂಥ ಶ್ರೇಯಸ್ ಅಯ್ಯರು
ಯಾಕಂದರೆ ಅವರು ಸೆಂಟ್ರಲ್ ಕಾಂಟ್ರಾಕ್ಟಿಂದಲೇ ಹೊರಗೆ ಹಾಕಿದ್ದಾರೆ ಇಂಡಿಯಾದವರು. ಸೆಂಟ್ರಲ್ ಕಾಂಟ್ರಾಕ್ಟ್ರಲ್ಲೇ ಇಲ್ಲ ಅವರು. ಆದ್ದರಿಂದ ಅವರು ತುಂಬ ಚೆನ್ನಾಗಿ ಆಡಿದರು. ODIಯಲ್ಲಿ T20 ರೇಂಜಲ್ಲಿ ಆಡಿದ್ದಾರೆ. ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟರು. ಫಾಸ್ಟೆಸ್ಟ್ 50 ಹೊಡ್ಕೊಂಡ್ರು. 30 ಬಾಲಿಗೇನೋ ಸಮಥಿಂಗ್ ಬಾಲಲ್ಲಿ 50 ರನ್ ಮಾಡಿದರು. ಅದಾದಮೇಲೆ ಫ್ಲೆಮಿನ್ ಫ್ರಂಟು ಸುಮ್ಮನೆ ಒಂದು ರಿವ್ಯೂ ಕೂಡ ವೇಸ್ಟ್ ಮಾಡಿದರು. ಅದು ಗೊತ್ತಿತ್ತು ಔಟು ಅಂತ, ಆದರೂ ರಿವ್ಯೂ ತಗೊಂಡ್ರು. ಬಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಅದಾದಮೇಲೆ ಬಂದಂಥ ಶುಭ್ಮನ್ ಗಿಲ್ ಎಲ್ಲರ ಜೊತೆನೂ ಕೂಡ್ಕೊಂಡು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಮುಂದೆ ತೊಗೊಂಡೋಗ್ತಾಯಿದ್ರು. ಅದಾದಮೇಲೆ ಎಲ್ಲ ಔಟ್ ಆದಮೇಲೆ ಶುಭ್ಮನ್ ಗಿಲ್ 100 ಮಾಡ್ಕೋಬೋದಿತ್ತು. ಬಟ್ ಅಕ್ಷರ್ ಪಟೇಲು ಚೆನ್ನಾಗಿ, ಅದಕ್ಕೂ ಮುಂಚೆ ಅವ್ರು 100 ಮಾಡೋಕ್ಕೂ ಮುಂಚೆನೇ ಅಕ್ಷರ್ ಪಟೇಲ್ ಅವರು ತುಂಬ ಚೆನ್ನಾಗಿ ಇದು ಮಾಡಿದರು. ಬಟ್ ನನಗೊಂದು ಬೇಜಾರಾಗಿದೆ ಅಂದರೆ ಅಕ್ಷರ್ ಪಟೇಲ್ ಜಾಗದಲ್ಲಿ ನಮ್ಮ KL ರಾಹುಲ್ನ ಕಳಿಸ್ಬೇಕಾಗಿತ್ತು ಅಂತ. ಯಾಕಂದರೆ ಅವ್ರನ್ನ ಹಿಂಗೆ ಕೊನೆಗೆ ಕಳಿಸ್ತಾರೆ, ಇನ್ನೊಂದು 5-10 ರನ್ ಇರಬೇಕು, ಆವಾಗ ಬಂದು ಹೊಡೆಯೋಕ್ಕೆ ಹೋಗಿ ಔಟ್ ಆಗ್ತಾರೆ. ಯಾಕಂದರೆ ಅವ್ರಿಗೆ ಕರೆಕ್ಟಾಗಿ ODIಯಲ್ಲಿ ಅವ್ರಿಗೆ ಚಾನ್ಸ್ ಸಿಕ್ಕಿದೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ. ಬಟ್ ಇವತ್ತು ಹೆಂಗೂ ರನ್ ಜಾಸ್ತಿ ಇರಲಿಲ್ಲ, ಆರಾಮಾಗಿ ಅವ್ರನ್ನ ಕಳಿಸ್ಬೋದಿತ್ತು. ಯಾಕಂದರೆ ಅವ್ರಿಗೆ ಮ್ಯಾಚ್ ಪ್ರಾಕ್ಟೀಸಿಗೆ ಸಿಕ್ಕಿರೋದು. ನೋಡಬೇಕು ನೆಕ್ಸ್ಟ್ ಮ್ಯಾಚ್ ಅವರು ಬೇಗ ಕಳಿಸ್ತಾರಂತ. ಬಟ್ ಅಕ್ಷರ್ ಪಟೇಲೇನು ಅವ್ರು ಕಳಿಸಿದ್ದಕ್ಕೆ ಮೋಸ ಮಾಡಿಲ್ಲ, ಚೆನ್ನಾಗಿ ಆಡಿದ್ದಾರೆ, 50 ರನ್ ಹೊಡೆದಿದ್ದಾರೆ. ಬಟ್ ಅವ್ರನ್ನ ಕಳಿಸಿದ್ರೆ ಅವ್ರಿಗೊಂಚೂರು ಚಾನ್ಸ್ ಜಾಸ್ತಿ ಬಾಲ್ ಆಡೋಕ್ಕೆ ಸಿಗ್ತಾಯಿತ್ತು KL ರಾಹುಲ್ಗೆ ಅನ್ನೋ ನನ್ನ ಅನಿಸಿಕೆ ಅಷ್ಟೇ. ಅದಾದಮೇಲೆ ಅಕ್ಷರ್ ಪಟೇಲ್ ಔಟ್ ಆದಮೇಲೆ ರಾಹುಲ್ ಬಂದರು. ರಾಹುಲ್ 2 ರನ್ನಿಗೆ ಔಟ್ ಆದರು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಬಂದರು. ಮುಗೀತು ಕತೆ. ಅಷ್ಟೋ ತನಕ ನಾನು ಗಿಲ್ ಅವ್ರದ್ದು 100 ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ 100 ಆಗೋ ನನಗೆ ಅವ್ರು ಬಂದಾಗಲೇ ಗೊತ್ತಾಯಿತು ಗಿಲ್ದು ಪಕ್ಕ 100 ಆಗಲ್ಲ ಅಂತ. ಅದು ಹಂಗೆ ಆಯಿತು. 6 2ನೇ ಬಾಲೇ 6. ಗಿಲ್ಲಿಗೆ ಗೊತ್ತಾಯಿತು ಇವನು ನನ್ನ 100 ಮಾಡೋಕ್ಕೆ ಬಿಡಲ್ಲ ಅಂತ. ಇನ್ನೂ ಎಷ್ಟು 15 ಓವರ್ ಇತ್ತು, ಆರಾಮಾಗಿ ಆಡ್ಕೊಬೋದಿತ್ತು. 6-4 ಹೊಡೆಯೋಕ್ಕವರು ಔಟ್ ಆಗೋದ್ರು 87ಗೆ. ಆರಾಮಾಗಿ 100 ಮಾಡ್ಕೊಳ್ಳೋ ಮ್ಯಾಚು. ಯಾಕಂದರೆ ಇನ್ನು 14 ರನ್ ಬೇಕಿತ್ತು, ಇವ್ರಿಗೆ 13 ರನ್ ಬೇಕಿತ್ತು. ಪಿನ್ನಿಗೆ 14, ಇವ್ರಿಗೆ 100ಗೆ 13 ರನ್ ಬೇಕಿತ್ತು. ಬಟ್ ಅಲ್ಲೂ ಹಾಳು ಮಾಡಿದ್ರು ಹಾರ್ದಿಕ್ ಪಾಂಡ್ಯ. ಬಟ್ ಅಲ್ಲ ಅಂದರೆ ಅವರಿಗೋಸ್ಕರ ಆಡಲಿಲ್ಲ, ಟೀಮ್ಗೋಸ್ಕರ ಆಡಿದರು. ಬಟ್ 100 ಮಾಡ್ಕೊಂಡಿದ್ರೆ ಒಂದು ಪರ್ಸ್ನಲ್ ಮೈಲ್ ಸ್ಟೋನ್ ಆಗ್ತಿತ್ತು ಅಷ್ಟೇ ಗಿಲ್ ಅವ್ರಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಹಾರ್ದಿಕ್ ಪಾಂಡ್ಯ ಇದೇ ಮೊದಲೇ ಎಲ್ಲ ಬೇಜಾನ್ ಸತಿ ಹಂಗೆ ಮಾಡಿದ್ದಾರೆ, ನಡೆಯುತ್ತೆ. ತಿಲಕ್ ವರ್ಮಗೂ ಒಂದು ಸತಿ ಹಿಂಗೆ ಆಗಿತ್ತು, KL ರಾಹುಲ್ಗೂ ಹಿಂಗೆ ಆಗಿತ್ತು. ಬಟ್ 100 ಮಾಡ್ಕೋಬೋದಿತ್ತು ಅವರು ಇದ್ದಿದ್ರು. ಹಾರ್ದಿಕ್ ಪಾಂಡ್ಯ ಬಂದಮೇಲೆ ಗಿಲ್ಲ 100 ಮಾಡ್ಕೋಬೋದಿತ್ತು ಕರೆಕ್ಟಾಗಿ ಹೊಡೆದಿದ್ದಿದ್ರೆ. 4 ಹೊಡೆದಿದ್ರು ಸಾಕಾಯಿತು. 4 ಹೊಡ್ಕೊಂಡು 100 ಮಾಡ್ಕೋಬೋದಿತ್ತು. 6 ಹೊಡೆಯೋಕೆ ಹೋದ್ರು, ಔಟ್ ಆದರು. ಯಾಕಂದರೆ ಡಬಲ್ ಟಚ್ ಆಯಿತು ಬ್ಯಾಟ್ಗೆ. ಫಸ್ಟು ಸ್ಟಿಕ್ಕರ್ ಭಾಗಕ್ಕೆ ಬಿದ್ದು, ಆಮೇಲೆ ಮತ್ತೆ ಮುಂದೆ ಬಿದ್ದುಬಿಟ್ಟು ಕರೆಕ್ಟಾಗಿ ಕೈಗೆ ಹೋಯ್ತು, ಔಟ್ ಆದರು. ಅದಾದಮೇಲೆ ಜಡೇಜಾ ಬಂದರು, ಮ್ಯಾಚ ಮುಗಿಸಿದ್ರು. ಇಂಗ್ಲೆಂಡ್ ಅವ್ರಿಗೆ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಇಂಡಿಯಾದಲ್ಲಿ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಾರೆ, ಅದು ಬಿಟ್ಟರೆ ಇದುವರೆಗೂ ಗೆಲ್ಲಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಆದರೂ ಚೆನ್ನಾಗಿ ಆಡ್ತಾರೆ, ಒಂದು ಪೈಪೋಟಿ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಮೈನ್ ಬ್ಯಾಟಿಂಗ್ ಕೊಲಾಪ್ಸ್ ಆಗ್ತಾ ಇರೋದು. ಬೌಲಿಂಗ್ ಹೆಂಗೋ ಒಂದು ರೇಂಜಿಗೆ ಅಡ್ಜಸ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ಬ್ಯಾಟಿಂಗ್ ಕೊಲಾಪ್ಸ್ ಏನಪ್ಪ ಅಂದರೆ ಟಾಪ್ ಆರ್ಡ್ರು ಚೆನ್ನಾಗಿ ಪಾರ್ಟ್ನರ್ಶಿಪ್ ಕೊಡ್ತಾಯಿದ್ದಾರೆ. T20ಲೂ ಹಂಗೆ ಆಗಿದ್ದು, ಇವತ್ತು ಹಂಗೆ ಆಯಿತು. ಟಾಪ್ ಆರ್ಡ್ರು ಚೆನ್ನಾಗಿ ಕೊಟ್ಟರು. ಬಟ್ ಮಿಡಲ್ ಆರ್ಡ್ರಲ್ಲಿ ಇವತ್ತು ಜಾಕೋಬ್ ಬತ್ತಲ್ ಒಬ್ಬರು ಆಡಿದ್ದು ಬಿಟ್ಟರೆ ಹ್ಯಾರಿ ಬ್ರೂಕ್ ಅವರಂತೂ ಕಣ್ಣಿಗೆ ಕಾಣ್ದಂಗೆ ಹೋಗಿದ್ರೆ ಅವರು ಈ ಸೀರೀಸ್ನ ಮರ್ಕೋಬೇಕಾಗುತ್ತೆ, ಆ ರೇಂಜಿಗೆ ಆಗಿದೆ. ನೋಡೋಣ ಮುಂದಿನ ಮ್ಯಾಚ್ ಅವರು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.